ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂದರೆ, ಯಾರ್ಯಾರು ಈ ಬಾರಿ 2025ರಲ್ಲಿ SSC ಪರೀಕ್ಷೆಯನ್ನು ಬರೆದಿದ್ದೀರಾ ಅವರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಬಾರಿ 2025ರ SSC GD ಹುದ್ದೆಗಳ ಸಂಖ್ಯೆಗಳನ್ನು ಹೆಚ್ಚಳ ಮಾಡಲಾಗಿದೆ. ಬರೋಬ್ಬರಿ ಎಷ್ಟು ಹುದ್ದೆಗಳನ್ನು ಹೆಚ್ಚಳ ಮಾಡಿದ್ದಾರೆ, ಮೊದಲು ಎಷ್ಟಿತ್ತು ಹುದ್ದೆಗಳು, ಮೊದಲು ಅಧಿಕ ಸೂಚನೆ ಹೊರಡಿಸಿದಾಗ ಎಷ್ಟು ಹುದ್ದೆಗಳಿದ್ದವು, ನಂತರ ಈಗೆಷ್ಟು ಹುದ್ದೆಗಳನ್ನು ಹೆಚ್ಚಳ ಮಾಡಲಾಗಿದೆ, ಇದರ ಪ್ರಭಾವದಿಂದ ಕಟ್ ಆಫ್ ಕಡಿಮೆ ಆಗ್ಬೋದಾ, ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. SSC ಅಗ್ನಿವೀರ್ ಮತ್ತು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಇನ್ಫಾರ್ಮೇಷನ್ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಇನ್ನು ಯಾರೆಲ್ಲ ಜಾಯ್ನ್ ಆಗಿಲ್ಲ ಈ ವಿಡಿಯೋನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇನ್ನು ನೆಕ್ಸ್ಟ್ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ರೆಡಿ ಮಾಡಿದ್ದೆ SSC GD 2025ರದ. ಇನ್ನು ನೆಕ್ಸ್ಟ್ ಏನಿದೆ, ಈ ಬಾರಿ SSC GD 2024 ಫಿಸಿಕಲ್ಲು RFID ಮೆಥಡಲ್ಲಾದರೆ RFID ಅಂದರೆ ಏನು, RFID ಫಿಸಿಕಲ್ ಯಾವ ಥರ ಇರುತ್ತೆ, RFID ಫಿಸಿಕಲ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಓಲ್ಡ್ ವಿಡಿಯೋದಲ್ಲಿ ಹೇಳಿದ್ದೆ. SSC GD ವಿಡಿಯೋದಲ್ಲಿ ಏನಿದೆ RFID ಮೆಥಡ್ ಬಗ್ಗೆ ವಿಡಿಯೋ ಮತ್ತು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋ, ಈ ವಿಡಿಯೋನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಏನಿದೆ SSC GD 2025ರ SSC GD ಹುದ್ದೆಗಳ ಹೆಚ್ಚಳ ಮಾಹಿತಿ ಅಂತ ಇದೆ. ಈ ಬಾರಿ 2025ರಲ್ಲಿ ಹುದ್ದೆಗಳ ಸಂಖ್ಯೆ ಬರೋಬ್ಬರಿ 14,209 ಹುದ್ದೆಗಳ ಹೆಚ್ಚಳ ಮಾಡಲಾಗಿದೆ. ಬರೋಬ್ಬರಿ ಒಟ್ಟು ಟೋಟಲ್ ಎಷ್ಟು ಹುದ್ದೆಗಳನ್ನು ಹೆಚ್ಚಳ ಮಾಡಲಾಗಿದೆ ಈ ಬಾರಿ? 14,209 ಹುದ್ದೆಗಳನ್ನು ಹೆಚ್ಚಿಗೆ ಮಾಡಲಾಗಿದೆ ಈ ಬಾರಿ. ಇದು ನಿಮಗೆ ಜಾಸ್ತಿ ಹುದ್ದೆಗಳನ್ನೇ ಈ ಬಾರಿ ಹೆಚ್ಚಿಗೆ ಮಾಡಲಾಗಿದೆ. ನಿಮಗೆ 10,000 ಹುದ್ದೆಗಳನ್ನು ಹೆಚ್ಚಿಗೆ ಮಾಡಿದರೆ ಅದೇ ನಿಮಗೆ ಹೆಚ್ಚಿಗೆ ಅನ್ಬೇಕಾಗಿತ್ತು. ಬಟ್ ಈ ಸಲ ಏನಿದೆ, ನಿಮಗೆ 14,209 ಹುದ್ದೆಗಳಂದರೆ ಅದು ಕಡಿಮೆ ಆಗಲ್ಲ. ಈ ಸಲ ಭಾಳ ಹುದ್ದೆಗಳು ನಿಮಗೆ ಹೆಚ್ಚಿಗೆ ಆಗಿದೆ. ಇನ್ನು ನೆಕ್ಸ್ಟು, ಮೊದಲು 2025ರಲ್ಲಿ ಅಧಿಕ ಸೂಚನೆ ಹೊರಡಿಸಿದಾಗ ಖಾಲಿ ಇದ್ದ ಹುದ್ದೆಗಳ ಸಂಖ್ಯೆ ಎಷ್ಟು? 39,481 ಹುದ್ದೆಗಳು ಅಧಿಕ ಸೂಚನೆ ಹೊರಡಿಸಿದಾಗ ಇದ್ದವು. ನೆಕ್ಸ್ಟ್, ಈಗ ಎಷ್ಟು ಹುದ್ದೆಗಳನ್ನು ಹೆಚ್ಚಿಗೆ ಮಾಡಲಾಗಿದೆ? 14,206 ಹುದ್ದೆಗಳನ್ನು ಈ ಸಾರಿ ಹೆಚ್ಚಿಗೆ ಮಾಡಲಾಗಿದೆ ಈ ಬಾರಿ. ಇನ್ನು ನೆಕ್ಸ್ಟು, ಇದನ್ನು ಪ್ಲಸ್ ಮಾಡಿ ಟೋಟಲ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ? ಅಷ್ಟನ್ನು ಟೋಟಲ್ ಮಾಡಿದರೆ ಒಟ್ಟು 53,690 ಹುದ್ದೆಗಳು. ಎಷ್ಟಿದೆ ಟೋಟಲ್ ಹುದ್ದೆಗಳು ಈ ಬಾರಿ 2025ರಲ್ಲಿ? 53,690 ಹುದ್ದೆಗಳಾಗುತ್ತೆ. ಇನ್ನು ನೆಕ್ಸ್ಟ್ ಏನಿದೆ, ಈ ಬಾರಿ ನಿಮ್ಮ ಫಿಸಿಕಲ್ ಕಟ್ ಆಫ್ ಅಥವಾ ಫೈನಲ್ ಕಟ್ ಆಫ್ ಕಡಿಮೆ ಆಗಲು ಕಾರಣಗಳು ನೋಡೋಣ. ಯಾವ ಕಾರಣದಿಂದ ನಿಮಗೆ ಈ ಸಲ ಫಿಸಿಕಲ್ ಕಟ್ ಆಫ್ ಮತ್ತು ಫೈನಲ್ ಕಟ್ ಆಫ್ ಸ್ವಲ್ಪ ಕಡಿಮೆ ನಿಲ್ಬೋದು ಅಂತ 2024ಕ್ಕೆ ಹೋಲಿಸಿದರೆ ಏನಿದೆ, ನಿಮಗೆ ಮೊದಲು ಕಟ್ ಆಫ್ ಹೈ ಹೋಗ್ಬೇಕಂದ್ರೆ ಅದಕ್ಕೆ ಫಸ್ಟ್ ರೀಸನ್ ಯಾವುದಾಗಿರುತ್ತೆ ಅಂದರೆ ಪೇಪರ್, ಪ್ರಶ್ನೆ ಪತ್ರಿಕೆಯ ಮೇಲೆ ನಿಮ್ಮ ಕಟ್ ಆಫ್ ಡಿಪೆಂಡ್ ಆಗಿರುತ್ತೆ. ಅದೇನಾಗಿದೆ, ಈ ಬಾರಿ 2025ರಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆ ಕಠಿಣವಾಗಿ ಪ್ರಶ್ನೆ ಪತ್ರಿಕೆಯನ್ನು ಈ ಬಾರಿ SSC ಅವರು ಸಿದ್ಧಪಡಿಸಿದ್ದಾರೆ. ಇನ್ನೊಂದು ಪಾಯಿಂಟ್ ಏನಂದರೆ, ಪರೀಕ್ಷೆಗೆ ಗೈರಾಜರಾತಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳ. ಈ ಬಾರಿ ಏನಿದೆ, ನಿಮಗೆ ಅಪ್ಲಿಕೇಶನ್ ಹಾಕಿರೋರ್ದು ಸಂಖ್ಯೆ ಜೊತೆಗೆ ನೀವು ಎಕ್ಸಾಮ್ಗೆ ಅಟೆಂಡ್ ಆಗಿರುವ ವಿದ್ಯಾರ್ಥಿಗಳ ಸಂಖ್ಯೆನ ಮೈನಸ್ ಮಾಡಿದಾಗ ನಿಮಗೆ 50% ಏನಿದೆ ಈ ಬಾರಿ ಅಟೆಂಡೆನ್ಸ್ ಕಡಿಮೆ ಆಗಿದೆ. ಕಡಿಮೆ ಆಗಿದೆ ಈ ಬಾರಿ. ಒಟ್ಟು ನಿಮಗೆ 50 ಲಕ್ಷ ಅಪ್ಲಿಕೇಶನ್ನು ಅಪ್ಲೈ ಆಗಿತ್ತು ಅಂದರೆ ಅದರಲ್ಲಿ ಬರೀ 25 ಲಕ್ಷ ಹುಡುಗರು, 25 ವಿದ್ಯಾರ್ಥಿಗಳು ಮಾತ್ರ ಪರೀಕ್ಷೆಗೆ ಹಾಜರಾಗಿದ್ದಾರೆ. ಅಲ್ಲಿಗೆ 50% ಏನಿದೆ ಅಟೆಂಡೆನ್ಸ್ ಕಮ್ಮಿ ಆಗಿದೆ ಈ ಬಾರಿ. ಇದು ಒಂದು ಮೇನ್ ರೀಸನ್ ಆಗುತ್ತೆ ನಿಮಗೆ ಅಟೆಂಡೆನ್ಸ್ ಕಮ್ಮಿ ಇರೋದು. ಇನ್ನು ನೆಕ್ಸ್ಟ್ ಇನ್ನೊಂದೇನು, ಪ್ರಶ್ನೆ ಪತ್ರಿಕೆ ತುಂಬ ಕಠಿಣವಾಗಿ ಬಂದಿದೆ ಈ ಬಾರಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಯಾವುದು, ಲಾಸ್ಟ್ ಪಾಯಿಂಟು, ಇದು ಕೂಡ ನಿಮಗೆ ಇಂಪಾರ್ಟೆಂಟೇ ಆಗುತ್ತೆ. 14,000ಕ್ಕಿಂತ ಹೆಚ್ಚು ಹುದ್ದೆಗಳ ಸಂಖ್ಯೆ ಹೆಚ್ಚಳ. ಹುದ್ದೆಗಳ ಸಂಖ್ಯೆ ಕೂಡ 14,000ಕ್ಕಿಂತ ಪ್ಲಸ್ ಹುದ್ದೆಗಳನ್ನು ಈ ಬಾರಿ ಹೆಚ್ಚಿಗೆ ಮಾಡಲಾಗಿದೆ. ಹಾಗಾಗಿ ನಿಮಗೆ ಕಟ್ ಆಫ್ ಕಡಿಮೆ ಹೋಗೋಕ್ಕೆ ಇದು ಒಂದು ಕಾರಣ ಆಗುತ್ತೆ. ಏನಿದೆ, ನಿಮಗೆ ಈ 3 ಕಾರಣಗಳು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ 3 ಕಾರಣದಿಂದನೇ ನಿಮಗೆ ಕಟ್ ಆಫ್ ಸ್ವಲ್ಪ ಕಡಿಮೆ ನಿಲ್ಬೋದು. ಇನ್ನು ನೆಕ್ಸ್ಟ್ ಏನಿದೆ, ನಾನೊಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ರೆಡಿ ಮಾಡಿದ್ದೆ. ಆ ಕಟ್ ಆಫ್ ಏನಿದೆ, ನಿಮಗೆ ಇದೆಲ್ಲ ಕಾರಣಗಳನ್ನು ಇದನ್ನೆಲ್ಲ ಅಂಶಗಳನ್ನು ತಲೆಯಲ್ಲಿಟ್ಕೊಂಡೆ ನಾನು ರೆಡಿ ಮಾಡಿದ್ದು. ಏನಿದೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡಿ, ಮೇಲ್ದೇನಂತ ಹೇಳಿದ್ದೆ 75ರಿಂದ 75 ಯಾವ ಕ್ಯಾಟಗರಿ? GM ಕ್ಯಾಟಗರಿ. ಇನ್ನು ನೆಕ್ಸ್ಟ್ EWS 65ರಿಂದ 70, ಇನ್ನು OBC 68ರಿಂದ 73, ಇನ್ನು ನೆಕ್ಸ್ಟ್ SC ಏನಿದೆ 67ರಿಂದ 75, ಇನ್ನು ನೆಕ್ಸ್ಟ್ ST ಎಷ್ಟಿದೆ 70ರಿಂದ 75. ಏನಿದೆ ಇದು 70-75 ಅಂದರೆ ನಿಮಗೆ ವಿತೌಟ್ ನಾರ್ಮಲೈಜೇಷನ್ ಎಷ್ಟಾಗಿರಬೇಕು? GMದವ್ರಿಗೆ 70 ಆಗಿರಬೇಕು. ಕೀ ಆನ್ಸರಲ್ಲಿ ಏನು ಬಿಟ್ಟಿದ್ದಾರೆ ಆ ಕೀ ಆನ್ಸರಲ್ಲಿ ನಿಮ್ಮದು 70 ಆಗಿರಬೇಕು. ಇನ್ನು ನೆಕ್ಸ್ಟು ವಿತ್ ನಾರ್ಮಲೈಜೇಷನ್ ಏನಿದೆ, ನಿಮಗೆ ನಾರ್ಮಲೈಜೇಷನ್ ಕೊಡ್ತಾರಲ್ಲ ಅದನ್ನು ಸೇರಿ ನಿಮಗೆ 75 ಮಾರ್ಕ್ಸ್ ಆಗಬೇಕು.
75 ಆಗಿತ್ತು ಅಂದರೆ ನಿಮಗೆ ಈ ಸಲ ಬರುವ ಚಾನ್ಸಸ್ ಇದೆ ಲೀಸ್ಟಲ್ಲಿ ಹೆಸರು ಫಿಸಿಕಲ್ ಲೀಸ್ಟ್ನಲ್ಲಿ. ಇನ್ನು ನೆಕ್ಸ್ಟು ಎಲ್ಲ ಕೂಡ ಸೇಮ್ ಏನಿದೆ ಎಲ್ಲ ಕ್ಯಾಟಗರಿನೂ ಸೇಮ್ ಇದೇ ಥರ ಮಾಡಿರೋದು ಈ ಕಟ್ ಆಫ್ನ ರೆಡಿ. ಯಾವ ಥರ ಇದೇನಿದೆ 70, 65, 68, 67, 70 ಅಂತ ಇದೆಲ್ಲನೂ ಕೂಡ ಏನಿದೆ ಕೀ ಆನ್ಸರಲ್ಲಿ ಏನು ಬಿಟ್ಟಿದ್ದಾರೆ ಈ ಮಾರ್ಕ್ಸ್ ಆಗಿದೆ ಈ ಮಾರ್ಕ್ಸು. ಇನ್ನು ನೆಕ್ಸ್ಟ್ ಏನಿದೆ ಈ ಕಡೆ ಏನಿದೆ ಈ ಮಾರ್ಕ್ಸ್ಗಳು ವಿತ್ ನಾರ್ಮಲೈಜೇಷನ್ ಮಾರ್ಕ್ಸ್ ಆಗಿದೆ. ನಿಮಗೆ ಕೀ ಆನ್ಸರಲ್ಲಿ ಇಷ್ಟು ಮಾರ್ಕ್ಸ್ ಇರಬೇಕು. ವೇಟ್, ನಿಮಗೆ ಕೀ ಆನ್ಸರ್ ಬಿಟ್ಟಿದ್ದಾರಲ್ಲ ಅದರಲ್ಲಿ ನಿಮಗೆ ಇಷ್ಟು ಮಾರ್ಕ್ಸ್ ಇರಬೇಕು. ಇನ್ನು ನೆಕ್ಸ್ಟು ನಾರ್ಮಲೈಜೇಷನ್ ಕೊಡ್ತಾರಲ್ಲ ಆ ಮಾರ್ಕ್ಸ್ ಸೇರಿ ವಿತ್ ನಾರ್ಮಲೈಜೇಷನ್ ಸೇರಿ ಈ ಮಾರ್ಕ್ಸ್ ಆಗಬೇಕು. ಹಾಗಾದರೆ ನಿಮಗೆ ಈ ಬಾರಿ ಫಿಸಿಕಲ್ ಲಿಸ್ಟಲ್ಲಿ ಹೆಸರು ಬರುವುದು ಸಾಧ್ಯತೆ ಇದೆ. ನೆಕ್ಸ್ಟು ಫಿಮೇಲ್ಸ್ ಕಟ್ ಆಫು ಏನಿದೆ ಈ 69, 60 ಇದೇನಿದೆ ಮೊದಲನೇದೇನಿದೆ ಇದು ವಿತೌಟ್ ನಾರ್ಮಲೈಜೇಷನು ಕೀ ಆನ್ಸರಲ್ಲಿರೋ ಮಾರ್ಕ್ಸ್ಗಳು. ಇನ್ನು ನೆಕ್ಸ್ಟ್ 74 ಅಂತ ಏನಿದೆ ಇದು ವಿತ್ ನಾರ್ಮಲೈಜೇಷನ್ ಮಾರ್ಕ್ಸು. ಜಿ ಎಮ್ದವ್ರಿಗೆ 69 ಇರಬೇಕು, 74 ಆಗಬೇಕು. ಇನ್ನು ನೆಕ್ಸ್ಟು EWS 60 ಇರಬೇಕು ನಿಮ್ಮದು ವಿತ್ ನಾರ್ಮಲೈಜೇಷನ್ ಸೇರಿ 66 ಆಗಬೇಕು. ಇನ್ನು ನೆಕ್ಸ್ಟ್ OBC ನಿಮ್ಮದು ಕೀ ಆನ್ಸರಲ್ಲಿ 68 ಇರಬೇಕು ವಿತ್ ನಾರ್ಮಲೈಜೇಷನ್ ಸೇರಿ 73 ಮಾರ್ಕ್ಸ್ ಬರಬೇಕು. ಇನ್ನು ನೆಕ್ಸ್ಟ್ SC 67 ಇರಬೇಕು ನಿಮ್ಮದು ಕೀ ಆನ್ಸರಲ್ಲಿ. ಇನ್ನು ನೆಕ್ಸ್ಟ್ 70 ಯಾವಾಗ ಆಗಬೇಕು ವಿತ್ ನಾರ್ಮಲೈಜೇಷನ್ ಸೇರಿ 70 ಆಗಬೇಕು. ಇನ್ನು ನೆಕ್ಸ್ಟ್ ಲಾಸ್ಟ್ ಫೈನಲ್ ಯಾರ್ದಿದೆ ST ಕ್ಯಾಟಗರಿ ಗರ್ಲ್ಸು. ST ಕ್ಯಾಟಗರಿ ಗರ್ಲ್ಸ್ ನಿಮ್ದು ಏನಿದೆ ಕೀ ಆನ್ಸರಲ್ಲಿ 67 ಇರಬೇಕು. ಇನ್ನು ವಿತ್ ನಾರ್ಮಲೈಜೇಷನ್ ಸೇರಿ ಎಷ್ಟಕ್ಕೆ ಬರಬೇಕು 63ಕ್ಕೆ ಬರಬೇಕು. ಇದು ಒಂದು ನಿಮಗೆ ಈ ಎಲ್ಲ ಹೇಳಿದ್ದೀನಲ್ಲ 3 ರೀಸನ್ನು, ಆ 3 ರೀಸನ್ನ ತಲೆಯಲ್ಲಿ ಇಟ್ಕೊಂಡು ಆ ಬೇಸ್ ಮೇಲೆ ನಿಮಗೆ ಈ ಕಟ್ ಆಫ್ ರೆಡಿ ಆಗಿದೆ. ಈ ಕಟ್ ಆಫ್ ಏನಿದೆ ಸ್ವಲ್ಪ ಏನಿದೆ ನಿಮಗೆ ಬಂದಾಗ ನೋಡಿ ನೀವು ಇಷ್ಟು ಹೇಳಿದ್ದೀನಿ ನಾನು ಈ ಬಾರಿ ಏನಿದೆ ಒಂದು 5ರಿಂದ 7 ಮಾರ್ಕ್ಸ್ ಕಮ್ಮಿ ನಿಲ್ಬೋದು. ಈ ವಿಡಿಯೋನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಆ ವಿಡಿಯೋ ಮತ್ತು ಎಕ್ಸ್ಪೆಕ್ಟೆಡ್ ಕಟ್ ಆಫ್ದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಯಿತು. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ ಈ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಕೂಡ ಲಿಂಕ್ ಕೊಟ್ಟಿರ್ತೀವಿ, ಹೋಗಿ ಜಾಯ್ನ್ ಆಗಿ. ಏನಿದೆ ಎಲ್ಲ ಮಾಹಿತಿ ಇದು PDF ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.